स्वातंत्र्यवीर विनायक सावरकर यांच्या हिंजळगाव कारागृहातील वास्तव्यासंदर्भातील छायाचित्र राज्य सरकारने अधिकृतपणे स्थापित करावे अशी मागणी श्रीराम सेना संस्थापक आणि अध्यक्ष प्रमोद मुतालिक यांनी केली. बुधवारी बेळगाव येथील प्रवासी निवासात आयोजित पत्रकार परिषदेत ते बोलत होते. 13 जुलै हा स्वातंत्र्यवीरांचा सुटकेचा दिवस असून त्याच दिवशी हिंडलगाव कारागृहासमोर सावरकरांचे छायाचित्र ठेवून सरकारकडे निवेदन दिले जाईल असे त्यांनी सांगितले. ಇವತ್ತು ಒಂದು ಶುಭ ದಿನ. ಇವತ್ತು ಸ್ವಾತಂತ್ರ್ಯವೀರ ವಿನಾಯಕ್ ದಾಮೋದರ್ ಸಾವರ್ಕರ್ ಇವರನ್ನ ಅಂಡಮಾನಿಗೆ ತಗೊಂಡು ಹೋಗಬೇಕಾದ್ರೆ, ಜೈಲಿಗೆ ತಗೊಂಡು ಹೋಗಬೇಕಾದ್ರೆ ಹಡಗಿನಲ್ಲಿ ಅವರು ಸಮುದ್ರದಿಂದ ಅವರು ಅಲ್ಲಿಂದ ಪರಾರಿಯಾಗುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆ ದಿನಾಂಕ ಇವತ್ತು 116ನೇ ವರ್ಷ. ಇವತ್ತು ಅಂದರೆ 8 ಜುಲೈ ಇವತ್ತೇ ಅವರು ಆ ಸಮುದ್ರದಿಂದ ಹಾರಿದಂತಹ ದಿನ. ಇನ್ನು ಸ್ವಾತಂತ್ರ್ಯವೀರ ಸಾವರ್ಕರ್ ಬೆಳಗಾವಿಯ ಹಿಂಡಲ್ಗಾ ಕೇಂದ್ರ ಕಾರಾಗೃಹದಲ್ಲಿ 3 ತಿಂಗಳು ಇರ್ತಾರೆ. 1915 ಅವರನ್ನ ಕರ್ನಾಟಕ ಸರ್ಕಾರ ಅಂದರೆ ಭಾರತ ಸರ್ಕಾರ, ನೆಹರು ಅವರು ಕಾಂಗ್ರೆಸ್ ಸರ್ಕಾರ ಅವರನ್ನು ಬಂಧನ ಮಾಡಿ, ಮುಂಬೈನಿಂದ ಬಂಧನ ಮಾಡಿ ಇಲ್ಲಿ ಹಿಂಡಲ್ಗಾ ಜೈಲಿಗೆ ತರ್ತಾರೆ 1915. ಕಾರಣ ಏನು ಅಂತಂದ್ರೆ, ಆ ಪಾಕಿಸ್ತಾನದ ಅಧ್ಯಕ್ಷರು ಭಾರತಕ್ಕೆ ಬರ್ತಾರೆ, ಮಾತುಕತೆಗೆ ಬರೋರಿದ್ದಾರೆ. ಇವರೇನಾದರೂ ಬ್ಲ್ಯಾಕ್ ಫ್ಲಾಗ್ ತೋರಿಸ್ಬೋದು, ಪ್ರತಿಭಟನೆ ಮಾಡಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರಿವೆಂಟಿವ್ ಆಗಿ ಅವರನ್ನು ಅರೆಸ್ಟ್ ಮಾಡಿ ಇಲ್ಲಿ 3 ತಿಂಗಳು ಇಡ್ತಾರೆ. ಇದೊಂದು ಅತ್ಯಂತ ಖಂಡನೀಯವಾದ, ಅನಾವಶ್ಯಕವಾದ. ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕ್ರಾಂತಿಕಾರಿಗಳ ಪರವಾಗಿ ನಿಂತ್ಕೊಂಡಿಲ್ಲ. ಅದು ಸ್ವಾತಂತ್ರ್ಯವೀರ ಸಾವರ್ಕರ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಇನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲರು ಕೂಡ ಇರ್ಬೋದು. ಅವರನ್ನು ಕೂಡ ವ್ಯವಸ್ಥಿತವಾಗಿ ಪಕ್ಕಕ್ಕೆ ತಳ್ತಾರೆ. ಹೀಗೆ ಇವರಿಗೆ ಶಾಂತಿ ಪ್ರಿಯರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ನಿರ್ಮಾಣ ಮಾಡೋಗೋಸ್ಕರ ತಮ್ಮದೇ ಆದಂಥ ವ್ಯಕ್ತಿಗಳನ್ನು ಪ್ರೊಜೆಕ್ಟ್ ಮಾಡ್ತಾ ಬಂದರು. ಅದು ಗಾಂಧೀಜಿ, ನೆಹರೂಜಿ ಬಿಟ್ಟರೆ ಮೂರನೇವರು ಯಾರನ್ನೂ ಪ್ರೊಜೆಕ್ಟ್ ಮಾಡಲಿಲ್ಲ. ಯಾರನ್ನೂ ಇತಿಹಾಸದ ಪುಟಗಳಲ್ಲಿ ಅವರನ್ನು ದಾಖಲೆ ಕೂಡ ಮಾಡಲಿಲ್ಲ. ಸುಭಾಷ್ ಚಂದ್ರ ಬೋಸ್ ಅವರ ಹೆಸರು ಕೂಡ ಎಲ್ಲೂ ಉಲ್ಲೇಖ ಮಾಡಿಲ್ಲ, ಪಠ್ಯಪುಸ್ತಕದಲ್ಲಿಲ್ಲ, ಇತಿಹಾಸದಲ್ಲೂ ಕೂಡ ಇಲ್ಲ. ಇವತ್ತು ಕಾಂಗ್ರೆಸ್ನವರು ಡಾಕ್ಟರ್ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ವೋಟ್ ಬ್ಯಾಂಕ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅಷ್ಟೇ ವಿನಃ, ಅಧಿಕಾರಗೋಸ್ಕರ ಹೇಳ್ತಾ ಇದ್ದಾರೆ ಅಷ್ಟೇ ವಿನಃ, ಅವತ್ತಿನ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ ಅಂಬೇಡ್ಕರ್ 2 ಬಾರಿ ಸೋಲಿಸುತ್ತೆ. ಅವರ ವಿರುದ್ಧ ತಮ್ಮ ಕ್ಯಾಂಡಿಡೇಟ್ ಹಾಕಿ ಡಾಕ್ಟರ್ ಅಂಬೇಡ್ಕರ್ ಸೋಲಿಸ್ತಾರೆ. ಅಷ್ಟೇ ಅಲ್ಲ, ಅವರ ಸತ್ತ ನಂತರ, ತೀರ್ಕೊಂಡ ನಂತರ ದೆಹಲಿಯಲ್ಲಿ ಒಂದು ಸ್ವಲ್ಪ ಕೂಡ ಜಾಗ ಕೊಡೋದಿಲ್ಲ, ಸರ್ಕಾರದ ಜಾಗ ಕೊಡೋದಿಲ್ಲ ಅವರ ಸಮಾಧಿಗೆ. ಅಲ್ಲಿಂದ ಮುಂಬೈಗೆ ಬರಬೇಕಾಗಿ. ಅಂದ್ರೆ ಇಂಥ ನೀಚ ನಿರ್ಲಜ್ಜ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರು ಅಂಬೇಡ್ಕರ್ 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 ಅಂತ ಹೇಳಿ ದೊಡ್ಡದಾಗಿ ಇವತ್ತು ಅವ್ರ ಬಾಯಲ್ಲಿ ಬರ್ತಾ ಇರುವಂತದ್ದು ಬೂಟಾಟಿಕೆ, ನಾಟಕ ಇದೆ. ಸೊ ಈ ರೀತಿಯ ಯಾರು ದೇಶಕ್ಕೋಸ್ಕರ ತ್ಯಾಗ, ಬಲಿದಾನ, ಸಮರ್ಪಿತ ಇಡೀ ಜೀವನವನ್ನೇ ತ್ಯಾಗ ಮಾಡಿದಂಥವರು ಸಾಕಷ್ಟು ಜನ ಇದ್ದಾರೆ. ಇವನ್ ಅಬ್ದುಲ್ ಕಲಾಂ, ಇವ್ರದ್ದು ಹೆಸರು ಕೂಡ ತಗೊಳ್ಳಲ್ಲ. ಇವ್ರದ್ದು ಹೆಸರಿನಲ್ಲಿ ರೋಡ್ ಇಲ್ಲ, ಇವ್ರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಲ್ಲ ಕಾಂಗ್ರೆಸ್ನವರು. ಇವತ್ತು ದೆಹಲಿಯಲ್ಲಿ
ಬಾಬರ್ ರೋಡ್, ಔರಂಗಜೇಬ್ ರೋಡ್, ಅಕ್ಬರ್ ರೋಡ್, ಹುಮಾಯೂನ್ ರೋಡ್ ಇವತ್ತಿಗೂ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇಂಥವ್ರು ಬೇಕು, ದೇಶದ್ರೋಹಿಗಳು ಬೇಕು, ಮತಾಂಧರು ಬೇಕು, ಹಿಂದೂ ವಿರೋಧಿಗಳು ಬೇಕಾದಂತ ರೋಡ್ಗಳು ಇವತ್ತಿಗೂ ಇದ್ದಾವೆ. ಆದರೆ ಇಂಥ ಕ್ರಾಂತಿಕಾರಿಗಳ ಹೆಸರನ್ನು ವ್ಯವಸ್ಥಿತವಾಗಿ ಮರೆಮಾಚಿದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಬಿಜೆಪಿ ಸರ್ಕಾರ ಇದ್ದಾರೆ. ಬಿಜೆಪಿ ಸರ್ಕಾರ 1922ರಲ್ಲಿ ಇಲ್ಲಿಯ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಅವತ್ತಿನ ಗೃಹ ಮಂತ್ರಿ ಸನ್ಮಾನ್ಯ ಶ್ರೀ ಅರಗ ಜ್ಞಾನೇಂದ್ರ ಅವರು ಮತ್ತು ರವಿಕುಮಾರ್ ಅನ್ನುವಂಥ ಒಬ್ಬರು MLC ಅವರು, ಕಿತ್ತೂರಿನ MLA ಅವರು ಮತ್ತು ಇಲ್ಲಿ ಲೋಕಲ್ ಕಾರ್ಯಕರ್ತರು ಸೇರಿ ಡಾಕ್ಟರ್ ಸೋನಾಲಿ ಸರ್ನೋಬತ್ ಅವರು ಕೂಡ ಇದ್ರು. ಅವ್ರ ಜೊತೆಗೆ ಒಳಗಡೆ ಹೋಗಿ, ಅಂದ್ರೆ ಹಿಂಡಲ್ಗ ಜೈಲು ಒಳಗಡೆ ಹೋಗಿ ಎಲ್ಲಿ ಸಾವರ್ಕರನ್ನ ಬಂಧನ ಮಾಡಿ ಯಾವ ರೂಮ್ನಲ್ಲಿ ಇಟ್ಟಿದ್ರೋ ಆ ರೂಮ್ನಲ್ಲಿ ಹೋಗಿ ಫೋಟೋ ಇಟ್ಟು ಪೂಜೆ ಮಾಡಿ ಒಂದು ಹೊರಗಡೆಗೆ ಪ್ರೆಸ್ ಮೀಟ್ ಮಾಡ್ತಾರೆ. ದಾಖಲೆ ಇದೆ. ಸೊ ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮತ್ತೆ ಅದಕ್ಕೆ ಆ ಫೋಟೋಗಳನ್ನ, ದಾಖಲೆಗಳನ್ನ ಎಲ್ಲ ತೆಗೆದು ಹಾಕಿದ್ದಾರೆ. ನಾನು ಒಂದು ವಾರದ ಹಿಂದೆ ಸುಪ್ರೀಂಟೆಂಡೆಂಟ್ ಕಡೆ ಹೋಗಿ ಮನವಿ ಕೊಟ್ಟಿದ್ದೆ. ನಮಗೆ ಒಳಗಡೆಗೆ ಫೋಟೋ ಇಡಕ್ಕೆ, ಪೂಜೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಅವರು ಒಪ್ಪಲಿಲ್ಲ. ನಮಗೆ ಅದು ನನ್ನ ಕಡೆ ಅನುಮತಿ ಕೊಡಕ್ಕೆ ನನ್ನ ಕಡೆ ಇಲ್ಲ, ನಾನು ಮೇಲ್ಗಡೆ ಕಳಿಸ್ತೀನಿ, ಅವ್ರು ಕೊಟ್ಟರೆ ಮಾಡಿ ಅಂತ ಹೇಳುವಂಥ ಪ್ರಕ್ರಿಯೆ ಮಾಡಿದ್ದಾರೆ. ಇವತ್ತು ನಾನು ಹೇಳೋದು, ನಮ್ಮ ಬೇಡಿಕೆಗಳು, ಇಂಥ ಮಹಾಪುರುಷರು ಇಡೀ ಜೀವನವನ್ನೇ ತ್ಯಾಗ ಮಾಡಿದಂಥ, ಇಡೀ ಮನೆತನವನ್ನೇ ಉದ್ಧ್ವಸ್ತ ಮಾಡಿದಂಥ, ದೇಶಕ್ಕಾಗಿ, ಧರ್ಮಕ್ಕಾಗಿ, ಹಿಂದೂಗಳಿಗೋಸ್ಕರ, ಸೊ ಅಂಥ ಮಹಾಪುರುಷನ 3 ತಿಂಗಳ ಜೈಲಿನಲ್ಲಿದ್ದಂಥ, ಅನಾಥವಾಗಿ ಅಲ್ಲಿ ಏನೂ ಕುರು ಇಲ್ಲ, ಗೊತ್ತೂ ಇಲ್ಲ, ಫಲಕ ಇಲ್ಲ, ಮೂರ್ತಿ ಇಲ್ಲ ಅಂತಂದ್ರೆ ಇದನ್ನು ನಾವು ಒಪ್ಪಲ್ಲ. ನಾವು ದೇಶಭಕ್ತರಾದಂಥವರು, ನಾವು ಸಾವರ್ಕರ್ ಭಕ್ತರಾದಂಥವರು. ಸೊ ಇಂಥ ಬೆಳಗಾವಿಯಂತಹ ಸಿಟಿಯಲ್ಲಿ ಕಾರಾಗೃಹದಲ್ಲಿ 3 ತಿಂಗಳಿದ್ದಂಥ ಆ ಮಹಾಪುರುಷರ ಭಾವಚಿತ್ರವನ್ನು, ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಾವೊಂದು 5 ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಸೊ 5 ಬೇಡಿಕೆಗಳನ್ನು ಸರ್ಕಾರಕ್ಕೆ ಒಪ್ಪಿಸೋ ದೃಷ್ಟಿಯಿಂದ ನಾವು ಯೋಚನೆಯನ್ನು ಮಾಡಿದ್ದೀವಿ. 13ನೇ ತಾರೀಕು, ಇದೇ ತಿಂಗಳು 13, ಅಂದ್ರೆ ಅವತ್ತೇ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಬಿಡುಗಡೆ ಆಗುತ್ತೆ. 1950 ಜುಲೈ 13th ಅವತ್ತು ಬಿಡುಗಡೆ ಆಗುತ್ತೆ. ಬಿಡುಗಡೆಯ ದಿನಾನೇ ನಾವು ಆ ಜೈಲ್ ಎದುರುಗಡೆಗೆ ಸಾವರ್ಕರ್ ಅವರ ಒಂದು ಭಾವಚಿತ್ರ ಫೋಟೋ ಇಟ್ಟು ಪೂಜೆ ಮಾಡಿ ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವಂಥದ್ದು ನಿರ್ಧಾರ ಮಾಡಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಎನ್ ರವಿಕುಮಾರ್ MLC ಅವರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಡಾಕ್ಟರ್ ಹರ್ಷ ಅಂತ ಹೇಳಿ, ನಿಮಗೆಲ್ಲ ಲಿಸ್ಟ್ ಕೊಡ್ತೀನಿ, ಒಂದು ಕಾಪಿ ಎಲ್ಲರಿಗೂ ಕೊಡ್ತೀವಿ. ಸೊ ಡಾಕ್ಟರ್ ಹರ್ಷ ಅಂತ ಹೇಳಿ ಸಾವರ್ಕರ್ ಸಾಹಿತ್ಯ ಟ್ರಸ್ಟಿ ಇದ್ದಾರೆ, ಅವರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿಯ ಬೆಳಗಾವಿನ ಹಾಲಿ MLA ಆದಂಥ ಶ್ರೀಯುತ ಅಭಯ್ ಪಾಟೀಲ್ ಅವರು, ಮಾಜಿ MLAಗಳಾದಂಥ ಸಂಜಯ್ ಪಾಟೀಲ್ ಬೆನ್ಕೆ ಅವರು ಮತ್ತು ಡಾಕ್ಟರ್ ಸೋನಾಲಿ ಸರ್ನೋಬತ್ ಇವರು ಇರ್ತಾರೆ. ಆಮೇಲೆ ಕಡಾಡಿ ಅವರು, ಮಾಜಿ ರಾಜ್ಯಸಭಾ ಮೆಂಬರ್ ಅವರು. ಇದಲ್ಲದೆ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು, ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಕೂಡ ಅವತ್ತಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಇರ್ತೀನಿ. ಸೊ ನಮಗೆ ಮುಖ್ಯವಾಗಿ ಇವತ್ತಿನ ಇದನ್ನ ಇವತ್ತು ದಾಖಲೆ ಇಲ್ಲ, ಫೋಟೋ ಇಲ್ಲ, ಅಲ್ಲಿ ಮೂರ್ತಿ ಇಲ್ಲ ಅಂತನ್ನುವಂಥ ಏನು ಒಂದು ಇವತ್ತು ಉಡಾಫೆ ಮಾತನಾಡುವಂತಹ ಸರ್ಕಾರಗಳು, ನಿಮಗೆ ಕ್ರಾಂತಿಕಾರಿಗಳು, ದೇಶಭಕ್ತರು, ಭಗತ್ ಸಿಂಗ್ ಆಗಲಿ ಇಂಥವ್ರು ಮಹಾನ್ ವ್ಯಕ್ತಿಗಳ ಸ್ಮರಣೆ ಇವತ್ತಿನ ಪೀಳಿಗೆ, ಇವತ್ತಿನ ನಾಗರಿಕರಿಗೆ, ಇವತ್ತಿನ ಸಮಾಜಕ್ಕೆ ಗೊತ್ತಾಗುವ ದೃಷ್ಟಿಯಿಂದ ಇದು ಅವಶ್ಯಕವಾಗಿದೆ, ಬೇಕಾಗಿದೆ. ಬರೀ ಬೂಟಾಟಿಕೆ ಮಾಡಿಕೊಂಡು ನೀವು ಯಾರ್ದೋ ಹೆಸರು ಹೇಳ್ಕೊಂಡು, ಇವತ್ತು ಯಾಕೂಬ್ ಮೆಮನ್ ಒಬ್ಬ ಭಯೋತ್ಪಾದಕ, ಅಫ್ಜಲ್ ಗುರು ಒಬ್ಬ ಭಯೋತ್ಪಾದಕ,
ಅವನ ಪರವಾಗಿ ಕಾಂಗ್ರೆಸ್ಸಿನಿಂದ ಹೋರಾಟವನ್ನು ಮಾಡ್ತಾರೆ, ಸಹಿ ಸಂಗ್ರಹಣೆ ಮಾಡ್ತಾರೆ, ಅವರು ಗಲ್ಲಿಗೇರಿಸಬಾರ್ದು ಅಂತ ಮಾಡ್ತಾರೆ. ರಾತ್ರಿ 3 ಗಂಟೆಗೆ ಕೋರ್ಟನ್ನು ಓಪನ್ ಮಾಡಿಸ್ತಾರೆ. ಯಾರ ಸಲುವಾಗಿ? ಭಯೋತ್ಪಾದಕರ ಸಲುವಾಗಿ, ದೇಶದ್ರೋಹಿಗಳ ಪರವಾಗಿ. ಇವತ್ತು ಟಿಪ್ಪು ಸುಲ್ತಾನನ್ನ ಮೆರೆಸ್ತಾರೆ. ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ, ದೇವಸ್ಥಾನಗಳನ್ನು, ಸಾವಿರಾರು ದೇವಸ್ಥಾನಗಳನ್ನು ಒಡೆದಂತ ಧೂರ್ತ, ಕನ್ನಡ ದ್ರೋಹಿ, ಕನ್ನಡವನ್ನು ವಿರೋಧಿ ಮಾಡಿ ಪರ್ಷಿಯನ್ ಭಾಷೆಯನ್ನು ಹೇರಿದಂತ ವ್ಯಕ್ತಿ. ಸೊ ಇಂಥವರನ್ನ ಮೆರೆಸ್ತಾರೆ. ಇಂಥವರ ದಿನಾಚರಣೆಯನ್ನ ಜಯಂತಿಯನ್ನು ಆಚರಣೆ ಮಾಡುವಂತ ಕಾಂಗ್ರೆಸ್ ಸರ್ಕಾರ. ನಾನು ಹೇಳೋದು, ಸಾವರ್ಕರ್ ಅಂತ ತ್ಯಾಗೀಯ ವ್ಯಕ್ತಿಯ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಆಗಬೇಕು. ಒಂದು. ಎರಡನೇದು, ಅಲ್ಲಿ ಫಲಕ ಅಂದರೆ ಒಳಗಡೆ ಮತ್ತು ಹೊರಗಡೆಗೆ ಭಾವಚಿತ್ರದ ಜೊತೆಗೆ ಫಲಕ ಇರಬೇಕು, ಬೋರ್ಡ್ ಇರಬೇಕು. ಮೂರನೇದು, ಅವರ ಜಯಂತಿ ಮತ್ತು ಪುಣ್ಯತಿಥಿ ಆಚರಣೆ ಮಾಡಬೇಕು. ನಾಲ್ಕನೇದು, ಈ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು ಮತ್ತು ವಿಮಾನ ನಿಲ್ದಾಣ ಅಲ್ಲಿ ಭಾವಚಿತ್ರದ ಜೊತೆ ಒಂದು ಫಲಕ ಹಾಕಬೇಕು. ಐದನೇದು, ಪಠ್ಯ ಪುಸ್ತಕದಲ್ಲಿ ಬೆಳಗಾವಿ ಜಿಲ್ಲೆಯ ಹಿಂಡಲಗ ಕೇಂದ್ರ ಕಾರಾಗೃಹದಲ್ಲಿ ಇದ್ರು ಅನ್ನೋದಕ್ಕೆ ಒಂದು ಪಠ್ಯವನ್ನು ಕೂಡ ಪಠ್ಯದಲ್ಲಿ ಸೇರಿಸಬೇಕು. ಈಗ 5 ನಾವು ಬೇಡಿಕೆಗಳನ್ನು ಇಟ್ಟು ಇದನ್ನು ಯೋಚನೆ ಮಾಡಿದ್ದೀವಿ. 13ನೇ ತಾರೀಕು ಒಂದು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ 13ರಂದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾವರ್ಕರ್ ಭಕ್ತ ಮಂಡಳಿ, ಸಾವರ್ಕರ್ ಅಭಿಮಾನಿ ಬಳಗದವರು ಎಲ್ಲರೂ ಸೇರಿ, ಒಟ್ಟಿಗೆ ಸೇರಿ, ಎಲ್ಲ ಹಿಂದೂಗಳು ಸೇರಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಒಂದು ಮನವಿಯನ್ನು ಅವತ್ತೇ ಸಲ್ಲಿಸ್ತೀವಿ. ಇಲ್ಲಿ ಅವತ್ತೇ ಒಂದು ಪೂಜಾ ಕಾರ್ಯಕ್ರಮ ಜೈಲ್ ಎದುರುಗಡೆಗೆ. ಅದರ ಜೊತೆಗೆ ಈ 13ರ ನಂತರ ನಾವು ಆಗಸ್ಟ್ 1ನೇ ವಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಇಡೀ ರಾಜ್ಯದ ಒಂದು 100 ಜನ ಪ್ರಮುಖರು ಹೋಗಿ ಭೇಟಿಯಾಗಿ ಇದೇ ಮನವಿಗಳನ್ನು ನಾವು ಸಲ್ಲಿಸುವಂತ ನಿರ್ಧಾರವನ್ನು ಮಾಡಿದ್ದೀವಿ. या पत्रकार परिषदेस व्यंकटेश शिंदे, विनय आंबरोळी, बाळू पवार, डॉक्टर सोनाली सरनोबत यांच्यासह इतर उपस्थित होते. विनोद कोलकार, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना, आराधना मारुति गली बेलगाम, मन भाए